ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚುನಾವಣಾ ಫಲಿತಾಂಶಕ್ಕೂ ಮುನ್ನಾ ದಿನ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ. ಮತ್ತೊಂದು MLA ಕ್ಷೇತ್ರವನ್ನು ಕಳ್ಕೊಂಡಂಥ ಕೈಪಡೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಾಳೆ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶದ ಜೊತೆಗೆ ನಮ್ಮ ರಾಜ್ಯದಲ್ಲಿ ಆದಂಥ ಅಂದರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ನಗರದ ಬೈ ಎಲೆಕ್ಷನ್ನ ರಿಸಲ್ಟ್ ಕೂಡ ಬರುತ್ತೆ ಮತ್ತು ಇಡೀ ನಮ್ಮ ದೇಶ ಆ ಚುನಾವಣೆಯ ಫಲಿತಾಂಶದ ಮೇಲೆ ಕಾತುರದಿಂದ ಕುಳಿತಿದೆ. ಈ ಮಧ್ಯೆ ಕಾಂಗ್ರೆಸ್ಗೆ ಏನಾಗಿತ್ತಂದರೆ ಕೆಲವೊಂದು MLA ಕ್ಷೇತ್ರವನ್ನು ಕಳ್ಕೊಂಡಿತ್ತು. ನಿಧನದ ನಂತರ ಆಗಿರ್ಬೋದು ಅಥವಾ ಕೆಲವೊಂದು ಹಗರಣದ ಕಾರಣದಿಂದ ಆಗಿರ್ಬೋದು. ಚುನಾವಣೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕಳ್ಕೊಂಡಂಥ ಕಾರಣಕ್ಕಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೂಡ ಕಳ್ಕೊಂಡಿತ್ತು. ನಾಳೆ ಅದರ ಚುನಾವಣೆ ಕೂಡ ಇದೆ. ಇನ್ನು HY ಮೇಟಿಯವರ ನಿಧನದಿಂದಾಗಿ ಬಾಗಲಕೋಟೆಯಲ್ಲೂ ಕೂಡ ಹಿನ್ನಡೆಯಾಗಿತ್ತು. ಅದರ ಒಂದು ಫಲಿತಾಂಶ ಕೂಡ ನಾಳೆ ಇದೆ. ಅದಾದ ನಂತರ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆದಂಥ ಕಾರಣಕ್ಕಾಗಿ ಧಾರವಾಡದ ಒಂದು ಕ್ಷೇತ್ರ ಕೂಡ ಕಳ್ಕೊಂಡಿದೆ. ಅದು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ವೀರೇಂದ್ರ ಪಪ್ಪಿ ಅವರು ಜೈಲಿಗೆ ಹೋಗಿದ್ರು. ಜೊತೆಗೆ ಶೈಲ್ ಅವರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಜೈಲಿಗೆ ಅನ್ನೋದು ಕೂಡ ಅರ್ಥ ಆಗಲ್ಲ. ಇನ್ನು ನಾಗೇಂದ್ರ ಅವರು ಕೂಡ ಜೈಲಿಗೆ ಹೋಗಿದ್ರು, ಅದು ಕೂಡ ವಿಚಾರಣೆ ಹಂತದಲ್ಲಿ. ಹೀಗಾಗಿ ಕಾಂಗ್ರೆಸ್ಗೆ MLAಗಳ ವಿಚಾರದಲ್ಲಿ ಅದು ನಿಧನ ಆಗಿರ್ಬೋದು ಅಥವಾ ಹಗರಣ ಆಗಿರ್ಬೋದು, ಹೀಗಾಗಿ ಒಂದರ ಮೇಲೊಂದು ಹೊಡೆತ ಬೀಳ್ತಾನೆ ಇದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಶೃಂಗೇರಿಯ MLA ಕ್ಷೇತ್ರವನ್ನು 3 ವರ್ಷ ಅಧಿಕಾರ ಮಾಡಿದಂಥ ರಾಜೇಗೌಡ ಕೂಡ ಇದೀಗ ತಮ್ಮ ಕ್ಷೇತ್ರವನ್ನು ಕಳ್ಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಇದೆ. ಅದೇನೆಂದರೆ 2023ರ ಚುನಾವಣೆಯಲ್ಲಿ DN ಜೀವರಾಜ್ ಅವರ ವಿರುದ್ಧವಾಗಿ TD ರಾಜೇಗೌಡ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ದರು. ಅದಾದ ನಂತರ ಜೀವರಾಜ್ ಅವರು ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ ಕೂಡ ಇದೀಗ ಅಂದರೆ ಚುನಾವಣೆಯಲ್ಲಿ ಆದಂಥ ಈ ಅಂಚೆ ಮತಗಳ ಒಂದು ಲೆಕ್ಕಾಚಾರದಲ್ಲಿ ಸ್ವಲ್ಪ ಎಡವಟ್ ಆಗಿದೆ. ಸ್ವಲ್ಪ ಮಾನ್ಯತೆ ಮತ್ತು ಅಮಾನ್ಯತೆಯ ಕುರಿತಾಗಿ ಗೊಂದಲ ಇದೆ. ಹೀಗಾಗಿ ಜೀವರಾಜ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಅಂದರೆ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು, ಅದು ಅಧಿಕಾರಿಗಳ ಮುಂದೆ ಮರು ಎಣಿಕೆ ಆಗಬೇಕೆನ್ನುವಂಥ ಒಂದು ಕೋರಿಕೆ ಸಲ್ಲಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಕೂಡ ಇದೀಗ ಜೀವರಾಜ್ ಅವರ ಪರವಾಗಿ ಒಂದು ಆದೇಶ ಮಾಡಿ ಮರು ಎಣಿಕೆಗೆ ಆದೇಶವನ್ನು ನೀಡಿತು ಮತ್ತು ನಿನ್ನೆ ಅದರ ಕಾರ್ಯ ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರಿಗೆ ಅದರ ಫಲಿತಾಂಶ ಕೂಡ ಬಂದಿದ್ದು ಜೀವರಾಜ್ ಅವರು 52 ಮತಗಳಿಂದ ಜಯವನ್ನು ಸಾಧಿಸಿದ್ದಾರೆ ಎನ್ನುವಂಥ ಅಧಿಕೃತ ಹೇಳಿಕೆಯನ್ನು ಜಿಲ್ಲಾಧಿಕಾರಿ ಅಂದರೆ ಚುನಾವಣಾ ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ಅದರ ಒಂದು ಫಲಿತಾಂಶವನ್ನು ಇದೀಗ ಚುನಾವಣಾ ಆಯೋಗ ಕೂಡ ಹೋಗಿದೆ. ಚುನಾವಣಾ ಆಯೋಗ ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನಾನು ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಡಿಮೆ ಅಂತರದಿಂದ ಸೋತಿದ್ರು ಎನ್ನುವುದನ್ನು ಒಂದು ಸಲ ಗಮನಿಸ್ತಾ ಹೋದರೆ ಜಯನಗರದಲ್ಲಿ CK ರಾಮಮೂರ್ತಿಯವರು ಸೌಮ್ಯ ರೆಡ್ಡಿಯವರ ವಿರುದ್ಧವಾಗಿ ಕೇವಲ 16 ಮತಗಳಿಂದ ಗೆದ್ದಿದ್ರು. ಅದು ಮೊದಲು 150-200 ಮತ ಆಗಿತ್ತು. ಅದರ ನಂತರ ಮತ್ತೆ ಮರು ಎಣಿಕೆ ಆದಾಗ ಅದರ ಅಂತರ ಕೇವಲ 16 ಆಯಿತು. ಹೀಗಾಗಿ ಜಯನಗರದಲ್ಲಿ CK ರಾಮಮೂರ್ತಿಯವರು ಸೌಮ್ಯ ರೆಡ್ಡಿಯವರ ವಿರುದ್ಧವಾಗಿ ಕೇವಲ 16 ಮತಗಳ ಅಂತರದಿಂದ ಗೆದ್ದಿದ್ರು. ಜೊತೆಗೆ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಪ್ತಗಿರಿ ಗೌಡ ಎನ್ನುವಂಥ BJP ಕ್ಯಾಂಡಿಡೇಟ್ ವಿರುದ್ಧವಾಗಿ 105 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಆದರೆ ಅಲ್ಲೇನು ಗೊಂದಲ ಆಗಿಲ್ಲ, ಅಲ್ಲೇನು ಕೋರ್ಟಿಗೆ ಹೋಗೋದಾಗಲಿ ಅದೇನು ಅಂದರೆ ಕೆಸರ ಚಾಟ ಕೂಡ ಆಗಲಿಲ್ಲ. ಅದು ಸುಖಾಂತ್ಯ ಆಯಿತು. ಶೃಂಗೇರಿಯಲ್ಲಿ TD ರಾಜೇಗೌಡ ಅವರು DN ಜೀವರಾಜ್ ಅವರ ವಿರುದ್ಧ 201 ಮತಗಳ ಅಂತರದಿಂದ ಗೆದ್ದಿದ್ರು. ಹಾಗಾಗಿ ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಜೀವರಾಜ್ ಅವರ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡಿ ಅಂಚೆ ಮತಗಳಲ್ಲಿ ಆಗಿರುವಂಥ ಗೊಂದಲದ ಬಗ್ಗೆ ಮರು ಎಣಿಕೆಗೆ ಆದೇಶವನ್ನು ಕೂಡ ಮಾಡಿತು. ನಿನ್ನೆ ಅದರ ಆದೇಶವನ್ನು ಪುರಸ್ಕಾರ ಮಾಡಿ ಚುನಾವಣಾ ಅಧಿಕಾರಿಗಳ ಮುಂದೆ ಒಂದು ಮರು ಎಣಿಕೆಯ ಒಂದು ಕಾರ್ಯ ಕೂಡ ಆಗಿತ್ತು. ಇವತ್ತು ಬೆಳಗ್ಗೆ ಮುಕ್ತಾಯವಾದ ನಂತರ ಅಲ್ಲೊಂದು ರೋಚಕತೆಯ ಒಂದು ಫಲಿತಾಂಶ ಕೂಡ ಇದೆ. ನಾನು ಎಷ್ಟು ಅಂಚೆ ಮತಗಳಿದ್ವು, ಎಷ್ಟು ಮಾನ್ಯ ಆದವು, ಎಷ್ಟು ಅಮಾನ್ಯವಾದವು, ಯಾರಿಗೆ ಎಷ್ಟು ಮತಗಳು ಬಂದವು, ಯಾರಿಗೆ ಎಷ್ಟು ಮತಗಳು ಬಂದು, ಟೋಟಲಿ ಎಷ್ಟು ಮತಗಳು ವೋಟ್ ಆಗಿದ್ವು, ಅಂದರೆ ಟೋಟಲಿ ಶೃಂಗೇರಿಯಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮತಗಳು ವೋಟ್ ಆಗಿದ್ವು, ಯಾರಿಗೆ ಜಾಸ್ತಿ ಬಂದವು, ಯಾರಿಗೆ ಕಡಿಮೆ ಬಂದು, ಅಂತಿಮವಾಗಿ 52 ಮತಗಳ ಅಂತರದಿಂದ ಗೆದ್ದಿದ್ದು ಹೇಗೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. TD ರಾಜೇಗೌಡ ಅವರಿಗೆ ಶೃಂಗೇರಿ ಕ್ಷೇತ್ರದಲ್ಲಿ 2023ರ ಚುನಾವಣೆಯ ಅನೌನ್ಸ್ ಆದಾಗ 59,171 ಮತಗಳು ಬಂದಿದ್ವು. ಜೊತೆಗೆ ಜೀವರಾಜ್ ಅವರಿಗೆ 58,970 ಮತಗಳು ಬಂದು ಕೇವಲ 201 ಮತಗಳಿಂದ TD ರಾಜೇಗೌಡ ಅವರು ಗೆದ್ದು ಬೀಗಿದ್ರು. ಇನ್ನು ಇವತ್ತು ಆದಂಥ ಒಂದು ಅಂದರೆ
ಈ ಅಂಚೆ ಮತಗಳ ಮರು ಎಣಿಕೆ ಆದಾಗ ಏನೇನಾಯಿತು ಎನ್ನುವುದನ್ನು ಕೂಡ ಹೇಳ್ತೇನೆ. ಅಂಚೆ ಮತಗಳು ಬಂದಿದ್ದು, ಟೋಟಲ್ ಅಂಚೆ ಮತಗಳು ಬಂದಿದ್ದು 1822. ಅದು 2023ರಲ್ಲಿ ಬಂದಂಥ ಎಣಿಕೆಯಾದಂಥ ಮತಗಳ ಸಂಖ್ಯೆ 1822, ಅಂದರೆ 1822 ಅಂಚೆ ಮತಗಳು ಬಂದಿದ್ವು. ಆಗ ಟಿ ಡಿ ರಾಜೇಗೌಡ ಅವರಿಗೆ 569 ಅಂಚೆ ಮತಗಳು ಅವರ ಪರವಾಗಿ ವೋಟ್ ಆಗಿದ್ವು. ಜೊತೆಗೆ ಡಿ ಎನ್ ಜೀವರಾಜ್ ಅವರಿಗೆ 692 ಮತಗಳು ಅಂಚೆ ಮತಗಳು ಬಂದಿದ್ವು ಜೀವರಾಜ್ ಅವರಿಗೆ. ಹಾಗಾಗಿ ಒಟ್ಟು ಮತಗಳನ್ನು ನೋಡ್ತಾ ಹೋದರೆ ಟಿ ಡಿ ರಾಜೇಗೌಡ ಅವರಿಗೆ 59,171 ಮತಗಳು ಬಂದಿದ್ದರೆ ಜೀವರಾಜ್ ಅವರಿಗೆ 58,970 ಮತಗಳು ಬಂದಿದ್ದು. ಆಗ ಅಂಚೆ ಮತಗಳೆಲ್ಲ ಸೇರಿ ಆದಂಥ ಒಂದು ಕತೆ. ಆದರೆ ಈಗ ಈ ಅಂಚೆ ಮತಗಳನ್ನು ಮತ್ತೆ ಮರು ಎಣಿಕೆ ಮಾಡಿದಾಗ ಕಳೆದ ಬಾರಿ 569 ಮತಗಳನ್ನ ಪಡ್ಕೊಂಡಿದ್ದ ಟಿ ಡಿ ರಾಜೇಗೌಡ ಅವರ ಒಂದು ಮತಗಳಲ್ಲಿ 255 ಮತಗಳು ಅಮಾನ್ಯವಾದವು. ಮತ್ತೊಮ್ಮೆ ಹೇಳ್ತೇನೆ, 569 ಮತಗಳು ಟಿ ಡಿ ರಾಜೇಗೌಡ ಅವರ ಪರವಾಗಿದ್ದು, ಆದರೆ ಈಗ ಮರು ಎಣಿಕೆ ಮಾಡಿದಾಗ ಸ್ವಲ್ಪ ಮಾರ್ಕು, ಸ್ವಲ್ಪ ಬಾಕ್ಸು ಆ ಕಡೆ ಹೋಯಿತು ಈ ಕಡೆ ಹೋಯಿತು ಅನ್ನುವಂಥ ಕಾರಣಕ್ಕಾಗಿ ಬರೋಬ್ಬರಿ 255 ಮತಗಳು ಅಮಾನ್ಯಗೊಂಡವು. ಹಾಗಾಗಿ ಅವುಗಳ ಸಂಖ್ಯೆ ಇದೀಗ 314ಕ್ಕೆ ಇಳಿದಿದೆ. 569ರಲ್ಲಿ 255 ಅಮಾನ್ಯವಾದವು. ಹಾಗಾಗಿ ಟೋಟಲ್ ಅಂಚೆ ಮತಗಳು ಟಿ ಡಿ ರಾಜೇಗೌಡ ಅವರ ಪರವಾಗಿ ಬಂದಂಥ ಮತಗಳ ಸಂಖ್ಯೆ 314 ಆದವು. ಇನ್ನು ಟಿ ಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆ ನೋಡ್ತಾ ಹೋದರೆ 2023ರಲ್ಲಿ 692 ಅಂಚೆ ಮತಗಳು ಜೀವರಾಜ್ ಅವರ ಪರವಾಗಿ ಬಂದಿದ್ವು. ಅವುಗಳಲ್ಲಿ ಈಗ ಮತ್ತೆ ಮರು ಎಣಿಕೆ ಮಾಡಿದಾಗ, ಅಂದರೆ ನಾನು ಹೇಳಿದ್ನಲ್ಲ, ಕ್ರಾಸ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಆ ಕಡೆ ಹೋಯಿತು ಈ ಕಡೆ ಹೋಯಿತು, ಎಲ್ಲವನ್ನು ಗಮನಿಸಿದಾಗ ಅಧಿಕಾರಿಗಳು 2 ಮತಗಳನ್ನು ಅಮಾನ್ಯಗೊಳಿಸಿದ್ರು. ಹಾಗಾಗಿ ಆ ಮತಗಳ ಸಂಖ್ಯೆ, ಅಂದರೆ ಜೀವರಾಜ್ ಅವರಿಗೆ ಬಂದಂಥ ಒಟ್ಟು ಮತಗಳ ಸಂಖ್ಯೆ 692ರಿಂದ 690 ಆದವು. ಹಾಗಾಗಿ ಟೋಟಲ್ ಅಷ್ಟು ಸಂಖ್ಯೆಯನ್ನು ನೋಡ್ತಾ ಹೋದರೆ, ಅಂದರೆ ಟಿ ಡಿ ರಾಜೇಗೌಡ ಅವರಿಗೆ ಬಂದಂಥ ಮತಗಳ ಸಂಖ್ಯೆ ನೋಡ್ತಾ ಹೋದರೆ 59,171 ಮತಗಳಲ್ಲಿ 255 ಮತಗಳು ಕಡಿಮೆಯಾಗಿ ಅವುಗಳ ಅಷ್ಟು ಸಂಖ್ಯೆ ಎಷ್ಟಾಯಿತು ಅಂದರೆ 58,916 ಮತಗಳು ಬಂದವು. ಟೋಟಲಿ ಅವರಿಗೆ ಆಗ ಬಂದಿದ್ದಂಥ ಮತಗಳ ಸಂಖ್ಯೆ 59,171 ಆದರೆ ಈಗ 255 ಮತಗಳು ಅಮಾನ್ಯಗೊಂಡವು, ಅಂಚೆ ಮತಗಳು. ಹಾಗಾಗಿ ಅವರ ಅಷ್ಟು ಮತಗಳ ಸಂಖ್ಯೆ 58,916 ಆದವು. ಇನ್ನು ಡಿ ಎನ್ ಜೀವರಾಜ್ ಅವರಿಗೆ ಬಂದಂಥ ಮತಗಳ ಸಂಖ್ಯೆ 2023ರಲ್ಲಿ ಟೋಟಲಿ ಎಷ್ಟಾಯಿತು ಅಂದರೆ 58,970 ಮತಗಳಿದ್ದವು. ಆ ಮತಗಳಲ್ಲಿ ಅಂಚೆ ಮತಗಳು 2 ಅಂಚೆ ಮತಗಳು ಅಮಾನ್ಯಗೊಂಡ ಕಾರಣಕ್ಕಾಗಿ ಅವುಗಳ ಸಂಖ್ಯೆ 58,968 ಆದವು. ಹೀಗಾಗಿ ಆ ಅಷ್ಟು ಮತಗಳಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋದರೆ ಕೇವಲ 52 ಮತಗಳ ಅಂತರದಿಂದ ಇದೀಗ ಜೀವರಾಜ್ ಅವರು ಟಿ ಡಿ ರಾಜೇಗೌಡ ಅವರನ್ನ ಸೋಲಿಸಿ ಮತ್ತೊಮ್ಮೆ ಗೆದ್ದು ಬೀಗಿದ್ದಾರೆ. ಇದು ಅಷ್ಟು ಲೆಕ್ಕಾಚಾರ. ಮುಂದಿನ ಹಂತದಲ್ಲಿ ಟಿ ಡಿ ರಾಜೇಗೌಡ ಅವರು ಕೂಡ ಮತ್ತೆ ಹೈಕೋರ್ಟ್ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಬಹುದು, ಅದು ಕೂಡ ಮುಂದುವರಿಯಬಹುದು. ಆದರೆ ಒಟ್ಟಾರೆ ಸಾರಾಂಶವಾಗಿ 3 ವರ್ಷ ಅಧಿಕಾರದಲ್ಲಿದ್ದಂಥ ಶೃಂಗೇರಿ ಕ್ಷೇತ್ರವನ್ನು ಅಧಿಕಾರದಲ್ಲಿ ಇಟ್ಕೊಂಡಂಥ MLA ಆಗಿದ್ದಂಥ ಟಿ ಡಿ ರಾಜೇಗೌಡ ಅವರು ಇದೀಗ ತಮ್ಮ ಸ್ಥಾನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಮತ್ತು 3 ವರ್ಷ ತಾನು ಗೆದ್ದರೂ ಕೂಡ ಅಧಿಕಾರದಿಂದ ದೂರ ಇದ್ದಂಥ ಡಿ ಎನ್ ಜೀವರಾಜ್ ಅವರು ಮತ್ತೆ ಗೆದ್ದು ಬೀಗಿ ಇದೀಗ ವಿಧಾನಸೌಧಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಶೃಂಗೇರಿ ಕ್ಷೇತ್ರ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಏನಾಗುತ್ತಂದರೆ ಜಯನಗರದಲ್ಲಾದಂತೆ ಅಥವಾ ಬೇರೆ ಬೇರೆ ಕಡೆ ಆದಂತೆ ಚುನಾವಣಾ ಎಣಿಕೆ ಆದ ನಂತರ ಅದೇ ಕ್ಷಣ ಮತ್ತೆ ಮರು ಎಣಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಜೀವರಾಜ್ ಅವರಿಗೆ ಅನ್ಯಾಯ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಜೊತೆಗೆ ಅಲ್ಲಿ ಅಧಿಕಾರಿಗಳ ಒತ್ತಡದಿಂದ ಟಿ ಡಿ ರಾಜೇಗೌಡ ಅವರು ಕೆಲವೊಂದು ಅಮಾನ್ಯಗೊಂಡಂಥ ಒಂದು ಮತಗಳನ್ನು ಕೂಡ ಮಾನ್ಯ ಮಾಡಿ ಗೆದ್ದು ಬಿಟ್ಟರು, ಅಧಿಕಾರಿಗಳಿಗೆ ಧಮಕಿ ಹಾಕಿರುವಂಥ ಆಪಾದನೆ ಇದೀಗ BJP ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಜೊತೆಗೆ ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಹೀಗೆ ಅನೇಕ BJP ಮುಖಂಡರು ಕೂಡ ಕಾಂಗ್ರೆಸ್ ಇಲ್ಲಿ ಮತ ಚೋರಿಯನ್ನು ಮಾಡ್ತಿದೆ, ಕೇಂದ್ರದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸ್ತಿದೆ ಹೊರತು ಆ್ಯಕ್ಚುಲಿ ಮತ ಚೋರಿ ಮಾಡುವಂಥವರು ಕಾಂಗ್ರೆಸ್ನವರು. ಹೀಗಾಗಿ ಮತ ಚೋರಿ ಮಾಡಿ 3 ವರ್ಷ ಸುಖ ಸುಮ್ಮನೆ ಸ್ವತಂತ್ರ ಅಭ್ಯರ್ಥಿಯನ್ನು ಗೆದ್ದು ಆಡಳಿತವನ್ನು ದುರುಪಯೋಗ ಮಾಡಿಕೊಂಡಂಥ ಕಾಂಗ್ರೆಸ್ ಇದೀಗ ನಿಜವಾಗಿಯೂ ಮತ ಚೋರಿ ಮಾಡುವಂಥ ಒಂದು ಪಕ್ಷ ಎನ್ನುವಂಥ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇದೆ. ನಾನು ಸಿಂಪಲಾಗಿ ಮತ್ತೊಮ್ಮೆ ಹೇಳ್ತೇನೆ, ಟಿ ಡಿ ರಾಜೇಗೌಡ ಅವರಿಗೆ 2023ರಲ್ಲಿ ಬಂದಂಥ
ಒಟ್ಟು ಮತಗಳ ಸಂಖ್ಯೆ 59,171 ಆಗಿತ್ತು. ಆದರೆ ಮರು ಎಣಿಕೆಯಲ್ಲಿ ಅವರ ಅಮಾನ್ಯಗೊಂಡಂಥ ಮತಗಳ ಸಂಖ್ಯೆ 255 ಆಗಿ ಅದರ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಒಟ್ಟು ಮತಗಳ ಸಂಖ್ಯೆ 58,916 ಆಯಿತು. ಜೀವರಾಜ್ ಅವರು 2023ರಲ್ಲಿ 58,900 ಮತಗಳನ್ನ ಪಡ್ಕೊಂಡಿದ್ರು. ಆದರೆ ಮರು ಎಣಿಕೆ ಆದಾಗ, ಅಂಚೆ ಮತಗಳ ಮರು ಎಣಿಕೆ ಆದಾಗ 2 ಮತಗಳು ಅಮಾನ್ಯಗೊಂಡ ಕಾರಣಕ್ಕಾಗಿ ಇದೀಗ ಆ 2 ಮತಗಳನ್ನ ಕಡಿಮೆ ಮಾಡಿದಾಗ ಅವರ ಒಟ್ಟು ಮತಗಳ ಸಂಖ್ಯೆ 58,968 ಆಯಿತು. ಹೀಗಾಗಿ ಆ ಎಲ್ಲ ಮತಗಳ ಡಿಫರೆನ್ಸ್ ನೋಡಿದಾಗ, ವ್ಯತ್ಯಾಸ ನೋಡಿದಾಗ ಡಿ.ಎನ್. ಜೀವರಾಜ್ ಅವರು 52 ಮತಗಳಿಂದ ಡಿ ರಾಜೇಗೌಡರನ್ನು ಸೋಲಿಸಿದೀಗ ಗೆದ್ದು ಬೇಕಿದ್ದರೆ ಸದ್ಯವೇ ಅವರನ್ನು ವಿಧಾನಸೌಧಕ್ಕೆ ಆಹ್ವಾನ ಮಾಡಿ ಸ್ಪೀಕರ್ ಅವರು ಅವರಿಗೆ MLAಯ ಒಂದು ಪ್ರಮಾಣ ವಚನ ಕೂಡ ಬೋಧಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಗೊಂದಲ ಯಾವಾಗ ಬಗೆಹರುತ್ತೆ ಎಂದು ಕೂಡ ಕಾದು ನೋಡಬೇಕಾಗಿದೆ. ತಕ್ಷಣವೇ ಏನಾದರೂ ಡಿ ರಾಜೇಗೌಡರು ಮತ್ತೆ ಮೇಲ್ಮನೆಗೆ ಹೋಗಿಲ್ಲ, ಮತ್ತೊಮ್ಮೆ ಮರು ಎಣಿಕೆ ಮಾಡಬೇಕು, ಹೀಗಾಗಿದೆ ಹಾಗಾಗಿದೆ ಅನ್ನುವಂಥ ಒಂದು ವಿಷಯವನ್ನು ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ ಪುರಸ್ಕಾರ ಸಿಕ್ಕರೆ ಮತ್ತೆ ಮರು ಎಣಿಕೆಯಾಗುವಂಥ ಸಾಧ್ಯತೆ ಇರಬಹುದು. ಆದರೆ ಇಲ್ಲದೇ ಇರಬಹುದು. ಮುಂದಿನ ಹಂತದಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.